ಹಾಯ್ ಬ್ಯೂಟಿಫುಲ್ ವೀವರ್ಸ್, ವೆಲ್ಕಮ್ ಬ್ಯಾಕ್ ಟು ಅನುಗೌಡ ಕನ್ನಡ ವ್ಲಾಗ್ಸ್. ನಾನು ನಿಮ್ಮ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಶುಕ್ರವಾರದ ವ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬೆಳಗ್ಗೆನೇ ಎದ್ದು ಪ್ರವೀಣವ್ರ ಹಾಲೆಲ್ಲ ಕರೆದು ಹಸುನ ಹೊಲದ ಹತ್ರ ಕಟ್ಟಾಕಿ ಬರ್ತೀನಿ ಅಂತ ಹೋದರು. ನಾನು ಅವ್ರು ಬರೋ ಅಷ್ಟೊತ್ತಿಗೆ ಸ್ವಲ್ಪ ಕೆಲಸ ಎಲ್ಲ ಮುಗಿಸಿ ಕಾಫಿ ಮಾಡಿಕೊಡೋಣ ಅಂತ ಹೇಳ್ಬಿಟ್ಟು ಮೊದಲು ಬೆಡ್ಶೀಟ್ ಎಲ್ಲ ಮಡಚಿಟ್ಟು ಅಲ್ಲೆಲ್ಲ ಕ್ಲೀನ್ ಮಾಡಿಕೊಂಡು ಆನಂತರ ನೈಟ್ ಎಲ್ಲ ಪಾತ್ರೆಗಳನ್ನೆಲ್ಲ ತೊಳೆದಿಟ್ಟಿದ್ದೆ. ಹಾಗಾಗಿ ಬೆಳಗ್ಗೆ ಎದ್ದು ಎಲ್ಲ ಜೋಡಿಸ್ಕೊಳ್ತಾ ಇದ್ದೆ. ಜೋಡಿಸ್ಕೊಂಡು ಇವತ್ತು ಶುಕ್ರವಾರ ಆಗಿರೋದ್ರಿಂದ ಸ್ವಲ್ಪ ಪೂಜೆ ಗೀಜೆ ಎಲ್ಲ ಮಾಡಿಬಿಟ್ಟು ಕ್ಲಾಸ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲನೂ ಎತ್ತಿಕ್ತಾ ಇದ್ದೆ. ಕೆಲವೊಂದು ಸತಿ ನೈಟ್ ಏನಾಗ್ಬಿಡುತ್ತೆ ಅಂದರೆ ಕಂಪ್ಲೀಟಾಗಿ ಕ್ಲೀನ್ ಮಾಡಿ ಎಲ್ಲ ಎತ್ತಿಟ್ಟು ಇದು ಮಾಡೋಕ್ಕಾಗಲ್ಲ. ಹಾಗಾಗಿ ಕಿಚನ್ ಮಾತ್ರ ಆದಷ್ಟು ಕ್ಲೀನ್ ಮಾಡಿ ಇಟ್ಟಿರ್ತೀನಿ. ಇನ್ನು ಹಾಲ್ದು ಏನಾದರೂ ಸಣ್ಣ ಪುಟ್ಟದ್ದು ಏನಾದರೂ ಇದ್ದರೆ ಅದನ್ನು ಬೆಳಗ್ಗೆ ಕಸ ಗುಡಿಸ್ಬೇಕಾದ್ರೆ ನೆಲ ಒರೆಸ್ಬೇಕಾದ್ರೆ ಹಾಗಾಗಿ ಎಲ್ಲ ಮಡಚಿಟ್ಟು ಎಲ್ಲ ಯಾವುದ್ಯಾವ್ದು ಪ್ಲೇಸ್ಗೆ ಏನೇನು ಇಡಬೇಕು ಅದನ್ನೆಲ್ಲ ಇಟ್ಬಿಡ್ತೀನಿ. ಈ ಥರ ಮಾಡ್ಕೊತೀನಿ. ಎಲ್ಲನೂ ನೈಟೇ ಮಾಡಿ ಮಲಗಬೇಕು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಅದರಲ್ಲೂ ನೈಟು ನಾನು ಕಸ ಗಿಸ ಎಲ್ಲ ಗುಡಿಸಿ ಮಲಗಲ್ಲ. ಸಂಜೆ ಏನು ಕಸ ಗುಡಿಸಿರ್ತೀನಿ ಅಷ್ಟೇ. ಇನ್ನು ಬೆಳಗ್ಗೆನೇ ಎಲ್ಲ ಎತ್ತಿಟ್ಬಿಟ್ಟು ನೀಟಾಗಿ ಇನ್ನೊಂದು ಸತಿ ಕಸ ಎಲ್ಲ ಒಡೆದು ಹಾಗೆ ಸ್ವಲ್ಪ ನೆಲ ಎಲ್ಲ ಒರೆಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನೆಲ ಎಲ್ಲ ಒರೆಸ್ಕೊಳ್ತಾ ಇದ್ದೆ. ಅವ್ರು ಬರೋ ಅಷ್ಟೊತ್ತಿಗೆ ಸ್ವಲ್ಪ ಕಾಫಿ ಮಾಡೋದಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲನೂ ಒಂದೊಂದೇ ಎಲ್ಲ ಮಾಡ್ಕೊಳ್ತಾ ಇದ್ದೆ. ಆದಷ್ಟು ಬೆಳಗ್ಗೆನೇ ಏನೆಲ್ಲ ಕೆಲಸ ಇರುತ್ತೆ ಅದನ್ನು ಮುಗಿಸ್ಕೊಂಡ್ರೆ ಸಂಜೆ ಬಂದು ನನಗೆ ಇವಾಗ ಇಂಗ್ಲೀಷ್ ಕ್ಲಾಸ್ ಅಟೆಂಡ್ ಮಾಡೋದಿರ್ಬೋದು, ಮೆಹಂದಿ ಪ್ರಾಕ್ಟೀಸ್ ಮಾಡೋಕ್ಕೆ, ಇದಕ್ಕೆಲ್ಲ ನನಗೆ ಸಂಜೆ ಹೊತ್ತು ಟೈಮ್ ಸಿಗುತ್ತೆ. ಆವಾಗ ಕೆಲಸ ಮಾಡ್ಕೊಂಡು ಕೂತ್ಕೊಬೇಕು ಅಂದರೆ ಸ್ವಲ್ಪ ಬೇಜಾರು. ಹಾಗಾಗಿ ಆದಷ್ಟು ಬೆಳಗ್ಗೆನೇ ಎಲ್ಲನೂ ಕಂಪ್ಲೀಟ್ ಮಾಡ್ಕೊಂಡು ಬಿಡ್ತೀನಿ. ಶುಕ್ರವಾರ ಆಗಿರೋದ್ರಿಂದ ಮನೆ ಕೆಲಸ ಎಲ್ಲ ಬೇಗನೆ ಮುಗಿಸ್ದೆ. ಸೊ ನಾನು ಕೂಡ ಫ್ರೆಶ್ ಅಪ್ ಆಗಿ ಪೂಜೆ ಮಾಡಿಬಿಟ್ಟು ಹೋಗೋಣ ಅಂತ. ಅದಕ್ಕಿಂತ ಮುಂಚೆ ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಸೋಯಾ ಚಂಕ್ಸ್ ಇದೆ. ಹಾಗಾಗಿ ಬಾತ್ ಥರ ಏನಾದರೂ ಮಾಡಿಬಿಡ್ತೀನಿ, ಬೇಗ ಆಗುತ್ತೆ. ಬೇರೆ ಸಾಂಬಾರೆಲ್ಲ ಮಾಡ್ಕೊಂಡು ಕೂತ್ಕೊಂಡ್ರೆ ಲೇಟ್ ಆಗಿಬಿಡುತ್ತೆ. ಬೇಕಾದ್ರೆ ಬಂದು ಸಾಂಬಾರು ಏನಾದ್ರು ಮಾಡ್ಕೊತೀನಿ. ಇವಾಗ ಬಾಕ್ಸ್ಗೆ ಮತ್ತು ಮಧ್ಯಾಹ್ನಕ್ಕೆ ಅವ್ರಿಗೆ ಆಗೋ ಥರ ಮಾಡ್ತೀನಿ. ಕ್ವಿಕ್ಕಾಗಿ ಮಾಡಬೇಕು, ಟೈಮ್ ಬೇರೆ ಆಗಿಬಿಟ್ಟಿದೆ. ಹಾಗೆ ಇವತ್ತು ಬ್ರೇಕ್ಫಾಸ್ಟ್ಗೆ ಮತ್ತು ಬಾಕ್ಸ್ಗೆ ಅಂದರೆ ನಂಗೆ ಮಧ್ಯಾಹ್ನಕ್ಕೂ ಆಗಬೇಕಲ್ಲ, ಹಾಗಾಗಿ ಸ್ವಲ್ಪ ಸೋಯಾ ಚಂಕ್ಸ್ ಬಾತ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಒಂದು ಬೌಲ್ಗೆ ಬಿಸಿನೀರನ್ನು ಕಾಯಿಸಿ ಇಟ್ಟಿದ್ದೀನಿ. ಇವಾಗ ಮಸಾಲೆಗೆ ನಾನು ಸ್ವಲ್ಪ ಕಾಯಿ, ಈರುಳ್ಳಿ, ಟೊಮೊಟೊ, ಪುದೀನ, ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ, ಆಮೇಲೆ ಸ್ವಲ್ಪ ಲವಂಗ, ಚಕ್ಕೆ ಇದನ್ನೆಲ್ಲ ಹಾಕಿ ರುಬ್ಕೊಂಡು ಎತ್ತಿಟ್ಕೊಂಡ್ರೆ ಒಂದೇ ಸತಿ ನಾವು ಕುಕ್ಕರಲ್ಲಿ ಮಾಡೋದ್ರಿಂದ ಬೇಗನೂ ಆಗುತ್ತೆ, ನನಗೆ ಟೈಮ್ ಕೂಡ ಸೇವ್ ಆಗುತ್ತೆ. ಹಾಗೆ ನನಗೆ ಪೂಜೆ ಮಾಡಿಬಿಟ್ಟು ಹೋಗೋದಕ್ಕೂ ಕೂಡ ಆಗುತ್ತೆ. ಹಾಗಾಗಿ ಇನ್ನೂ ಬೆಳಗ್ಗೆ ಒಂದು 8 ಗಂಟೆ ಏನೋ ಆಗಿತ್ತು ಅಂತ ಅನಿಸುತ್ತೆ. ಯಾಕಂದರೆ ಆಲ್ಮೋಸ್ಟ್ ಕೆಲಸ ಎಲ್ಲ ಕಂಪ್ಲೀಟ್ ಆಗಿತ್ತಲ್ಲ, ಬೇಗನೆ ಎದ್ದಿದ್ನಲ್ಲ. ಸೊ ಇಲ್ಲಿ ನಾನೇನು ಕಂಪ್ಲೀಟ್ ರೆಸಿಪಿ ಏನು ತೋರ್ಸೋದಕ್ಕೆ ಏನು ಹೋಗಿಲ್ಲ. ಆಲ್ಮೋಸ್ಟ್ ಎಲ್ಲ ಗೊತ್ತಿರುತ್ತೆ, ಸಿಂಪಲ್ ರೆಸಿಪಿ. ಹಾಗಾಗಿ ಕ್ವಿಕ್ಕಾಗಿ ಕೂಡ ಕುಕ್ಕರಲ್ಲೇ ಮಾಡಿಕೊಂಡೆ. ನನಗೆ ಇತ್ತೀಚೆಗೆ 2 ವ್ಲಾಗಲ್ಲಿ ಕೇಳ್ತಾಯಿದ್ರಿ ಹೇರ್ ಕಟ್ ಎಲ್ಲಿ ಮಾಡಿಸಿದ್ರಿ, ಎಷ್ಟು ಅಮೌಂಟು, ಯಾವ ಥರ ಹೇರ್ ಕಟ್ ಅಂತ ಎಲ್ಲ. ನಾನೆಲ್ಲಿ ಈಚೆ ಹೋಗಿ ಎಲ್ಲೂ ಮಾಡಿಸಿಲ್ಲ. ಮಾಮೂಲಿ ಕ್ಲಾಸಲ್ಲಿ ನಾವು ಬ್ಯೂಟಿಷಿಯನ್ ಕ್ಲಾಸಲ್ಲಿ ಹೇರ್ ಕಟ್ ಕ್ಲಾಸ್ ಇದೆ ಅಲ್ವಾ, ಅಲ್ಲಿ ನನಗೆ ಒಂದು ಹೇರ್ ಸ್ಟೈಲ್ ಕಟ್ ಮಾಡಿ ಬೇರೆಯವ್ರಿಗೆ ತೋರಿಸಿದ್ರು, ಇನ್ನೊಬ್ಬರಿಗೆ ಒಂದು ಹೇರ್ ಸ್ಟೈಲ್ ಕಟ್ ಮಾಡಿ ಬೇರೆಯವ್ರಿಗೆ ತೋರಿಸಿದ್ರು. ಈ ಥರ ಮಾಡಿ ಆಮೇಲೆ ಲಾಸ್ಟ್ಗೆ ನಾವು ಗೊಂಬೆಗಳಲ್ಲಿ ಹೇರ್ ಕಟ್ನ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದು. ಹಾಗಾಗಿ ಕಟ್ ಮಾಡಿರೋದು ಅಷ್ಟೇ. ಅದು ಬಿಟ್ಟರೆ ಬೇರೆ ಏನಿಲ್ಲ. ನಾನು ಎಲ್ಲೂ ಹೋಗಿ ಈಚೆನೂ ಕಟ್ ಮಾಡಿಸ್ಕೊಂಬಂದಿಲ್ಲ. ಹಾಗೆ ಇವತ್ತು ಮೊನ್ನೆ ಪೂಜಾ ಅವರು ಮೇಕಪ್ ಇದನ್ನು ಹೇಳ್ಕೊಟ್ಟಿದ್ರು, HD ಮೇಕಪ್ದು. ಹಾಗಾಗಿ ನೆನ್ನೆ ನಾನು ಒಬ್ರಿಗೆ ಮಾಡಿದೆ ಮೇಕಪ್ನ. ಅದು ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿ ಮಿನಿ ವ್ಲಾಗಾಗಿ ಅಪ್ಲೋಡ್ ಮಾಡ್ತೀನಿ. ಹಾಗೆ ಇನ್ನೊಂದು ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಅನುಗೌಡ ಮೇಕೋವರ್ ನೆಮ್ಮಂಗ್ಲ ಅಂತ. ಅದರಲ್ಲಿ ನಾನು ಫೋಟೋಸು, ವೀಡಿಯೋಸು ಅದರಲ್ಲೆಲ್ಲ ಹಾಕ್ತಾಯಿರ್ತೀನಿ. ಮೇಕೋವರ್ದು ಏನೇ ಇದ್ದರು, ಮತ್ತು ನಾನು ಮನೇಲಿ ಯಾವುದಾದ್ರೂ ಹೇರ್ ಕಟ್ ಮಾಡಿದ್ರೆ, ಈ ಥರ ಯಾವುದೇ ಸಂಬಂಧಪಟ್ಟಿದ್ದು ಮೇಕೋವರ್ದಾಗಿರ್ಬೋದು, ಬ್ಯೂಟಿಷನ್ದು ಎಲ್ಲ ಆ ಪೇಜಲ್ಲಿ ಹಾಕ್ತಾಯಿರ್ತೀನಿ. ನೀವು ಬೇಕಾದ್ರೆ ಚೆಕ್ಔಟ್ ಮಾಡ್ಬೋದು. ಆ ಪೇಜ್ನೂ ಕೂಡ ಆ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಇವತ್ತು ಅವರು ನನಗೆ ಮಾಡ್ತಾರೆ, ನಾನು ಮಾಡಿದ್ದೆ ಅಲ್ವ ನೆನ್ನೆ ಅವ್ರಿಗೆ. ಆ ಫೋಟೋಸು ವೀಡಿಯೋಸ್ ಎಲ್ಲ ಅಟ್ಯಾಚ್ ಮಾಡ್ತೀನಿ, ಅದನ್ನು ನೋಡ್ಬೋದು. ಅವರು ನನಗೆ ಮಾಡ್ತಾರೆ. ಸೊ ಸ್ಯಾರಿ ತೊಗೊಂಡು ಹೋಗಬೇಕು. ಹಾಗಾಗಿ ಸ್ಯಾರಿ ನೋಡ್ತಾ ಇದ್ದೀನಿ ಯಾವ್ದು ತೊಗೊಂಡು ಹೋಗೋದು ಅಂತ ಹೇಳ್ಬಿಟ್ಟು. ನೋಡೋಣ ಯಾವ್ದು ತೊಗೊಂಡು ಹೋಗೋಕ್ಕಾಗುತ್ತೆ ಅದೆಲ್ಲ ತೊಗೊಂಡು ಹೋಗ್ತೀನಿ. ಬ್ರೇಕ್ಫಾಸ್ಟ್ ಆಯಿತು. ಸೊ ಪೂಜೆ ಮಾಡಿಬಿಟ್ಟು ತೊಗೊಂಡು ಹೊರಡೋದು. ಅಂದರೆ ಗುರುವಾರನೇ ಪೂಜಾ ಅವರು HD ಮೇಕಪ್ ಯಾವ ಥರ ಮಾಡೋದು ಅಂತ ತೋರಿಸಿದ್ರು. ಇವತ್ತು ನಾವು ಅದನ್ನು ಪ್ರಾಕ್ಟೀಸ್ ಮಾಡಬೇಕು. ಅಂದರೆ ಬುಧವಾರ ತೋರಿಸಿದ್ರು, ಗುರುವಾರ ನಾನು ಮಾಡಿದ್ದೆ. ಶುಕ್ರವಾರ ಇನ್ನೊಬ್ಬರು ನನಗೆ ಮಾಡೋದು. ಹಾಗಾಗಿ ಸ್ಯಾರಿ ತೊಗೊಂಡು ಬನ್ನಿ ಅಂತ ಹೇಳಿದ್ರಲ್ಲ, ಸೊ ನಾನಿದು ಡಬಲ್ ಯೆಲ್ಲೋ ಆ್ಯಂಡ್ ಬ್ಲೂ ಡಬಲ್ ಶೇಡಲ್ಲಿತ್ತು. ಹಾಗಾಗಿ ಈ ಸ್ಯಾರಿನ ಚೂಸ್ ಮಾಡಿಕೊಂಡೆ. ನಾನು ಮಾಡಿರೋ ಮೇಕಪ್ದು ಕೂಡ ಆಲ್ಮೋಸ್ಟ್ ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೀನಿ. ಆದರೆ
ಸ್ಟೋರಿ ಎಲ್ಲ ಹಾಕಿದ್ದೀನಿ. ರೀಲ್ಸು ಪೋಸ್ಟ್ ಎಲ್ಲ ನಾನು ಆಮೇಲೆ ಅಪ್ಲೋಡ್ ಮಾಡ್ತೀನಿ. ಹಾಗೆ ಇದರಲ್ಲೂ ಕೂಡ ನಾನು ಕೆಲವೊಂದು ಫೋಟೋಸ್ ಎಲ್ಲ ಅಟ್ಯಾಚ್ ಮಾಡಿರ್ತೀನಿ, ನಾನು ಯಾವ ಥರ ಮಾಡಿದ್ದೀನಿ ಅಂತ. ನೋಡಿ ಇಷ್ಟ ಆದರೆ ಅದಕ್ಕೂ ಕೂಡ ಯಾವ ಥರ ಮಾಡಿದ್ದೀನಿ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ಇದು ಅದರದ್ದು ಬ್ಲೌಸ್ ಎಂಬ್ರಾಯ್ಡ್ರಿ ವರ್ಕ್ ಮಾಡಿಸಿದ್ದೆ. ಇದೆಲ್ಲ ನನ್ನ ಮದುವೆಲಿ ನಾನು ಉಟ್ಕೊಂಡಿದ್ದು, ಒಂದು 2 ಸತಿ ಉಟ್ಕೊಂಡಿರ್ಬೋದು ಅಷ್ಟೇ. ಅದಾದಮೇಲೆ ನಾನು ತೆಗ್ದೇ ಇಲ್ಲ. ಸೊ ಇವಾಗ ಅದಕ್ಕಾದ್ರೂ ಯೂಸ್ ಆಗ್ತಾಯಿದೆ ಅಲ್ವಾ ಅಂತ ಹೇಳ್ಬಿಟ್ಟು ಅದನ್ನು ಎತ್ತಿಟ್ಕೊಂಡೆ. ಹೇಗೋ ಬಾಕ್ಸ್ಗೆ ಎಲ್ಲ ಹಾಕ್ಕೊಂಡು ನೀರೆಲ್ಲ ತುಂಬಿಕೊಂಡು ಬ್ಯಾಗಲ್ಲೆಲ್ಲ ಪ್ಯಾಕ್ ಮಾಡಿ ಇಟ್ಕೊಂಡೆ. ಹಾಗೆ ನಂಗೆ ಇನ್ನೂ ಟೈಮ್ ಇತ್ತು, ಇಂಗ್ಲೀಷ್ ಕ್ಲಾಸ್ನ ಅಟೆಂಡ್ ಮಾಡೋಣ ಅಂತ ಹೇಳ್ಬಿಟ್ಟು ಕೂತ್ಕೊಂಡೆ. ಹಾಗೆ ನನಗೆ ಕೇಳ್ತಾಯಿದ್ರಿ, DM ಮಾಡ್ತಾಯಿದ್ರಿ, ಯಾಕೆ ಯಾವಾಗಲೂ ಎಲ್ಲ ವೀಡಿಯೋದಲ್ಲೂ ಇಂಗ್ಲೀಷ್ ಕ್ಲಾಸಸ್ ವೀಡಿಯೋಸ್ನ ಆ್ಯಡ್ ಮಾಡ್ತೀರಾ, ಅದ್ರ ಬಗ್ಗೆ ಹೇಳ್ತೀರಾ ಅಂತ. ನನಗೆ ಮುಂಚೆಯಿಂದನೂ DMs ಬರ್ತಾಯಿದ್ವಿ, ವರ್ಕ್ ಫ್ರಮ್ ಹೋಮ್ ಯಾವುದಾದ್ರೂ ಇದೆಯಾ, ಯಾವುದಾದ್ರೂ ನೀವು ಏನೇನಾದರೂ ಕಲಿತ್ರೆ ಅದನ್ನು ನಮಗೂ ಕೂಡ ಹೇಳಿ, ನಾವು ಕಲಿತೀವಿ, ನಮಗೂ ಇಂಟ್ರೆಸ್ಟ್ ಬರುತ್ತೆ ಅಂತ. ಹಾಗಾಗಿ ನನ್ನ ವ್ಲಾಗಲ್ಲಿ ಯಾವುದೇ ನೀವು ವ್ಲಾಗ್ ನೋಡಿದ್ರು ನಾನು ಏನೇ ಕಲಿತ್ರೂ ನಾನು ಅದರಲ್ಲಿ ಹಾಕಿರ್ತೀನಿ. ಇವಾಗ ಟೈಲರಿಂಗ್ ಹಾಕ್ತೆ, ಅದರಲ್ಲೂ ಕೂಡ ತುಂಬ ಜನಕ್ಕೆ ಯೂಸ್ಫುಲ್ ಆಯಿತು. ಇವಾಗ ಮೇಕಪ್ ಕೋರ್ಸು ಆಗಿರ್ಬೋದು, ಅದನ್ನು ಬಗ್ಗೆನೂ ಕೇಳ್ತಾರೆ. ಮೆಹಂದಿ ಕ್ಲಾಸ್ ಆಗಿರ್ಬೋದು, ಅದಕ್ಕೂ ಅಷ್ಟೇ ನನ್ನ ವೀಡಿಯೋಸ್ನ ನೋಡಿ ತುಂಬ ಜನ ಹೋಗಿ ಜಾಯಿನ್ ಆಗಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಮೆಹಂದಿ ಕ್ಲಾಸ್ಗೂ ಅಷ್ಟೇ. ಸೊ ಈ ಥರ ಒಬ್ರೊಬ್ರಿಗೆ ಒಂದೊಂದ್ರ ಮೇಲೆ ಇಂಟ್ರೆಸ್ಟ್ ಇರುತ್ತೆ. ಹಾಗೆ ಇಂಗ್ಲೀಷ್ ಕ್ಲಾಸ್ ಬಗ್ಗೆನೂ ಅಷ್ಟೇ, ನನಗೆ ಮುಂಚೆಯಿಂದನೂ ನಾನು ಟ್ಯೂಷನ್ ಮಾಡಬೇಕಾದ್ರಿಂದನೂ ಕೂಡ ನಂಗೆ DM ಬರ್ತಾಯಿತ್ತು. ಹಾಗಾಗಿ ನನಗೊಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಅನಿಸ್ತು. ಅವರು ಕೂಡ ಅಷ್ಟೇ, ನೀವು ಇವತ್ತೇ ಹೇಳಿ ಅವತ್ತೇ ಹೇಳಿ, ಡೈಲಿ ನನ್ನ ಟಾಪಿಕ್ ಎತ್ಕೊಂಡು ನೀವು ಹೇಳಿ ಅಂತ ಅವ್ರು ಯಾವತ್ತೂ ಹೇಳಿಲ್ಲ ನನಗೆ. ಆದರೆ ನನಗದು ಇಷ್ಟ ಆಗಿದೆ. ನಾನು ಯಾವಾಗಲೂ ಕಲಿತಾ ಇದ್ದೀನಲ್ಲ, ಅದು ಇನ್ನೊಬ್ರಿಗೆ ಹೇಳೋದ್ರಿಂದ ನಿಮಗೂ ಕೂಡ ಹೆಲ್ಪ್ಫುಲ್ ಆಗ್ಬೋದು. ಅದರಲ್ಲಿ ಇವ್ರು ನನಗೆ ಏನಾದರೂ ಹೊಸದನ್ನೇನಾದರೂ ಅವ್ರು ಏನಾದರೂ ಆ್ಯಡ್ ಮಾಡಿದ್ರೆ ಅದನ್ನು ನನಗೆ ಹೇಳ್ತಾರೆ. ಸೊ ಇವಾಗ ಅವರು ವರ್ಕ್ ಫ್ರಮ್ ಹೋಮ್ ಜಾಬ್ ಆಪರ್ಚುನಿಟಿ ಕೂಡ ಕೊಡ್ತಾ ಇದ್ದಾರೆ. ಯಾರೆಲ್ಲ ಇಂಗ್ಲೀಷ್ ಕ್ಲಾಸಸ್ನ ತೊಗೊಂಡು ಅವರ ಒಂದು ಇದರಲ್ಲಿ ಕಂಪ್ಲೀಟಾಗಿ ಅದನ್ನು ಕೋರ್ಸ್ನ ಕಂಪ್ಲೀಟ್ ಮಾಡ್ತಿರೋ, ನೆಕ್ಸ್ಟ್ ಇದರಿಂದ ನಿಮಗೆ ವರ್ಕ್ ಫ್ರಮ್ ಹೋಮ್ ಆಪರ್ಚುನಿಟಿ ಕೊಡ್ತಾರೆ. ತುಂಬ ಈಸಿಯಾಗಿರುತ್ತೆ ವರ್ಕು. ಅಂದರೆ ನನಗೆ DMs ಮಾಡ್ತಾಯಿದ್ರು. ಹಾಗಾಗಿ ನಾನು ಡೈಲಿ ಒಂದು ವೀಡಿಯೋದಲ್ಲಿ ಅವ್ರು ನೋಡಿಲ್ಲ ಅಂದರೆ ಇನ್ನೊಂದು ವೀಡಿಯೋದಲ್ಲಾದರೂ ಅವ್ರಿಗೆ ಇನ್ಫಾರ್ಮೇಷನ್ ಸಿಗಲಿ ಅನ್ನೋ ಕಾರಣಕ್ಕೆ ನಾನು ಯಾವ ಥರ ಜಾಯ್ನ್ ಆದೆ, ಇದರಲ್ಲಿ ಏನೇನೆಲ್ಲ ಇರುತ್ತೆ ಅಂತ ಬ್ರೀಫಾಗಿ ನಾನು ಆದಷ್ಟು ವೀಡಿಯೋದಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ವರ್ಕ್ ಫ್ರಮ್ ಹೋಮ್ ಆಪರ್ಚುನಿಟಿ ಇರೋದ್ರಿಂದ ಈಗಿನ ಕಾಲದಲ್ಲಿ ಒಂದೇ ಕೆಲಸ ಮಾಡಿ ಅರ್ನಿಂಗ್ಸ್ ಮಾಡಿ ನಾವು ಚೆನ್ನಾಗಾಗ್ತೀವಿ ಅನ್ನೋದು ಸ್ವಲ್ಪ ಕಷ್ಟ. ಹಾಗಾಗಿ ಒಂದು 4-5 ಕೆಲಸಗಳು ನಮ್ಮ ಹತ್ರ ಇದ್ದರೆ ಒಂದಿಲ್ಲ ಅಂದರೆ ಇನ್ನೊಂದು ಅಂತ ಮಾಡ್ಬೋದು. ಸೊ ನಾನೇನು ಹೇಳಿದ್ರೆ ತಪ್ಪಿದರೆ ಕ್ಷಮಿಸ್ಬಿಡಿ. ನನಗೆ ತುಂಬಾ ಒಳ್ಳೊಳ್ಳೆ ಕಮೆಂಟ್ಸ್ಗಳಂತೂ ಬರ್ತಾ ಇದ್ದಾವೆ ಇಂಗ್ಲೀಷ್ ಕ್ಲಾಸ್ ಬಗ್ಗೆ. ಅದು ನಂಗೆ ತುಂಬಾ ಖುಷಿ ಇದೆ. ನಿಮ್ಗೇನಾದರೂ ಇನ್ಫಾರ್ಮೇಷನ್ ಬೇಕು ಅಂದರೆ ಅವ್ರ ನಂಬರ್ ಡಿಸ್ಕ್ರಿಪ್ಷನಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ, ಒಂದು ಸತಿ ಚೆಕ್ಔಟ್ ಮಾಡಿ. ಟಿಫನ್ ಎಲ್ಲ ಮುಗಿಸ್ಕೊಂಡು ಬಸ್ ಸ್ಟಾಪ್ಗೆ ಬಿಟ್ಟರು ಪ್ರವೀಣ್ ಅವರು. ಅಲ್ಲಿಂದ ಬಸ್ ಸಿಕ್ತು, ಸ್ವಲ್ಪ ರಶ್ ಇತ್ತು, ನಿಂತ್ಕೊಂಡೇ ಬರಬೇಕಾಗಿತ್ತು. ಹಾಗಾಗಿ ಬಸ್ ಸ್ಟಾಪಿಗೆ ಬಂದಮೇಲೆ ನಾನು ಯಾವ ಥರ ಮೇಕಪ್ ಮಾಡಿದ್ದೆ ಅನ್ನೋದು ಫೋಟೋಸ್ಗಳನ್ನ ಅಟ್ಯಾಚ್ ಮಾಡಿದ್ದೀನಿ. ನೋಡ್ಬೋದು ನೀವು, ಈ ಥರ ಬಂದಿದೆ ಹೇರ್ ಸ್ಟೈಲು, ಮೇಕಪ್ ಆಗಿರ್ಬೋದು, ನ್ಯಾಚುರಲ್ ಆಗಿ ಬಂದಿತ್ತು ಅಂತ ನನಗನ್ನಿಸ್ತು. ನಿಮ್ಗೆ ಯಾವ ಥರ ಎಲ್ಲ ಅನ್ನಿಸ್ತು ಈ ಫೋಟೋಸ್ನ ನೋಡಿ, ಓಕೆನಾ ಅನ್ನೋದಾಗಿದ್ದರೆ ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ನಿಮಗೇನಾದರೂ ಮೇಕಪ್ ಬೇಕು, ಸಿಂಪಲ್ ಮೇಕಪ್ ಬ್ರೈಡಲ್ ಮೇಕಪ್ಸ್ ಏನಾದರೂ ಬೇಕು ಅಂದರೆ ನನ್ನನ್ನು ಇನ್ಸ್ಟಾಗ್ರಾಮ್ ಪೇಜ್, ಹೊಸ ಪೇಜ್ ಇದೆ, ಅದರಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ಕ್ಲಾಸಿಗೆ ಬಂದ ಮೇಲೆ ನಂದು ಕೂಡ ಮೇಕಪ್ ಸ್ಟಾರ್ಟ್ ಆಯಿತು. ಅಲ್ಲಿ ಹರಿಬರಿಲಿ ನನಗೆ ಜಾಸ್ತಿ ವೀಡಿಯೋಸ್ ಮಾಡೋಕ್ಕಾಗಿಲ್ಲ. ಅವ್ರು ಸ್ವಲ್ಪ ಕಂಪ್ಲೀಟ್ ಆಗ್ತಾಯಿದ್ದಾಗ ಇನ್ನೇನು ಆ ಮೇಕಪ್ದೇನು ಇದೆ ಅದು ಕಂಪ್ಲೀಟ್ ಮಾಡ್ತಾಯಿದ್ರಲ್ಲ, ಆವಾಗ ಕೆಲವೊಂದಿಷ್ಟು ವೀಡಿಯೋಸ್ನ ತಗೊಂಡ್ವಿ. ಅದಾದಮೇಲೆ ಯಾವ ಥರ ಫೋಟೋಸ್ ಎಲ್ಲ ತೆಗೆದ್ರು, ಯಾವ ಥರ ಕಾಣಿಸ್ತಾ ಇದ್ದೀನಿ ಅನ್ನೋದನ್ನು ಕೂಡ ನೀವು ನೋಡ್ಬೋದು. ಅಂದರೆ ನಾವು ಕಂಪ್ಲೀಟ್ ಒಂದು ಲುಕ್ ಮಾಡೋ ಗಂಟ ಅದು ಅಷ್ಟು ಚೆನ್ನಾಗಿ ಬಂದಿರಲ್ಲ. ನಮಗೆ ನಾವೇ ನೋಡ್ಕೊಂಡಾಗ ಏನಪ್ಪ ಇದು ಹಿಂಗಿದೆ ಮೇಕಪ್ಪು ಅಂತ ಅನಿಸ್ಬಿಡುತ್ತೆ. ಆದರೆ ಔಟ್ಫಿಟ್ಟು, ಜ್ಯುವೆಲರಿ ನಾವು ಕಂಪ್ಲೀಟ್ ಒಂದು ಮೇಕಪ್ ಎಲ್ಲ ಆದಮೇಲೆ, ಸೆಟ್ ಆದಮೇಲೆ, ಸ್ವಲ್ಪ ಹೊತ್ತು ಆದಮೇಲೆ ನಮಗೆ ಗೊತ್ತಾಗುತ್ತೆ ನಮಗೆ ಫೇಸ್ಗೆ ಅದು ಯಾವ ಥರ ಕಾಣಿಸ್ತಾ ಇದೆ, ನ್ಯಾಚುರಲ್ ಆಗಿದೆಯಾ, ಯಾವ ಥರ ಬೇರೆ ಥರ ಇದೆಯಾ ಅನ್ನೋದು ಕಾಣಿಸುತ್ತೆ. ಸೊ ಮೇಕಪ್ ಅನ್ನೋದು ನಾವು ಎದುರುಗಡೆ ನೋಡಬೇಕಾದ್ರೇ ಒಂಥರ ಇರುತ್ತೆ, ಫೋಟೋಸಲ್ಲಿ ನೋಡಬೇಕಾದ್ರೇ ಒಂಥರ ಇರುತ್ತೆ, ಅದಂತೂ ನಿಜನೇ ಅಲ್ವಾ. ಸೊ ಆಲ್ಮೋಸ್ಟ್ ಕಂಪ್ಲೀಟ್ ಆದಮೇಲೆ ಸ್ಯಾರಿದೆಲ್ಲ ಕಂಪ್ಲೀಟ್ ಆಯಿತು. ನೋಡ್ಬೋದು ಈ ಥರ ಆಫ್ ಸ್ಯಾರಿ ಉಡಿಸ್ಬಿಟ್ಟು ನನಗೆ ಈ ಥರ ಮೇಕಪ್ ಆಗಿರ್ಬೋದು, ಹೇರ್ ಸ್ಟೈಲು ಅವರು ನನಗೆ ಮಾಡಿದರು, ಲಕ್ಷ್ಮಿ ಅಂತ ಹೇಳ್ಬಿಟ್ಟು ಅವರು. ಸೊ ನನಗೂ ಕೂಡ ಚೆನ್ನಾಗಿದೆ, ಚೆನ್ನಾಗಿ ಮಾಡಿದರು. ಆ್ಯಂಡ್ ನಿಮ್ಗೆ ಹೇಗೆ ಅನ್ನಿಸ್ತು, ಯಾವ ಥರ ನನಗೆ ಅವರು ಮೇಕಪ್, ಹೇರ್ ಸ್ಟೈಲ್ ಎಲ್ಲ ಮಾಡಿದ್ದಾರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ಈ ಥರ ನಡೀತಾ ಇತ್ತು, ಫುಲ್ಲು ಗಜ್ಜಿ ಬಿಜ್ಜಿ ಥರ ಎಲ್ಲನೂ ಒಂಡಾಡಿತ್ತು. ಅದ್ರ ಜೊತೆಗೆ ನಮಗೇನು ಪ್ರಾಕ್ಟೀಸ್ ಮಾಡಬೇಕಲ್ವ, ಅದು ಇವಾಗಲೇ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು. ಹಾಗಾಗಿ ಇವಾಗ ಫೋಟೋಸ್ ಎಲ್ಲ ಅವ್ರ ಪೇಜ್ಗೆ ಬೇಕಲ್ವ ಫೋಟೋಸು,
ಹಾಗಾಗಿ ಪೂಜಾ ಅವರೇನೆ ಫೋಟೋಸ್ ಎಲ್ಲ ತೆಗಿತಾಯಿದ್ರು. ಇದರಲ್ಲೇ ನಮಗೆ ಯಾವ ಥರ ಪ್ರಾಕ್ಟೀಸ್ ಮಾಡ್ತೀವಿ, ನಾವು ಹೋಗಿ ಅಲ್ಲಿ ಮಾಡ್ಬೋದಾ ಅನ್ನೋದೆಲ್ಲ ನಮಗೆ ಪರ್ಫೆಕ್ಟಾಗಿ ಗೊತ್ತಾಗುತ್ತೆ. ಹಾಗೆ ಯಾವ ಥರ ಎಲ್ಲ ನಾವು ಫೋಟೋಸ್ ತಕ್ಕೊಳ್ಬೇಕು, ಒಬ್ಬರು ನಾವು ಮೇಕಪ್ ಮಾಡಿದ್ಮೇಲೆ ಹೇರ್ ಸ್ಟೈಲ್ ಆಗಿರ್ಬೋದು, ಪ್ರತಿಯೊಂದೂ ಡೀಟೇಲಾಗಿ ನಾವು ಯಾವ ಥರ ಮಾಡಿರಬೇಕು, ಫೋಟೋಸ್ ಯಾವ ಥರ ತಕ್ಕೊಳ್ಬೇಕು, ನಮ್ಮ ಪ್ರೊಫೈಲ್ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ, ಈ ಥರದ್ದನ್ನೆಲ್ಲ ನಮಗೆ ಅವರೇ ಹೇಳ್ಕೊಡ್ತಾಯಿದ್ರು. ಹಾಗಾಗಿ ನೋಡ್ಬೋದು ಇವಾಗ ನನ್ನ ಹೇರ್ ಸ್ಟೈಲ್ ಆಗಿರ್ಬೋದು, ಮೇಕಪ್ ಆಗಿರ್ಬೋದು, ಈ ಥರ ಬಂದಿದೆ, ಯಾವ ಥರ ಬಂದಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ಫೈನಲಿ ಫೋಟೋಸು ವೀಡಿಯೋಸ್ ಎಲ್ಲ ಆದಮೇಲೆ ಅದನ್ನು ರಿಮೂವ್ ಮಾಡಿ ಆಮೇಲೆ ಮನೆಗೆ ಬರಬೇಕು. ಹಾಗೆ ಅಂತೂ ಬರೋದಕ್ಕಾಗಲ್ಲ ಅಲ್ವಾ, ನನಗದು ಗೊತ್ತಿಲ್ಲ. ಬ್ಯಾಕ್ ಹೋಮ್ ಎಲ್ಲ ಮಾಡಿದ್ರಲ್ವ, ಸಿಕ್ಕಾಪಟ್ಟೆ ತಲೆನೋವ್ತಾಯಿತ್ತು. ಹಾಗಾಗಿ ಬೇಗನೆ ಅದನ್ನೆಲ್ಲ ರಿಮೂವ್ ಮಾಡಿ ಒಂದು 5:30 ಆಗೋಯಿತು ನಾನು ಬಸ್ ಹತ್ತಿ ಬರೋ ಅಷ್ಟೊತ್ತಿಗೆ. ಸೊ ಆರಾಮಾಗಿ ಸೀಟ್ ಸಿಕ್ತು. ಫುಲ್ಲು ಸ್ವಲ್ಪ ಹೊತ್ತು ಕೂತಿದ್ದೆ. ಯಾಕೋ ಹೋಗ್ತಾ 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 ತಲೆನೋವು ಜಾಸ್ತಿ ಆಗೋಯಿತು. ಹಾಗೆ ಮ್ಯೂಸಿಕ್ ಕೇಳಿಕೊಂಡೆ ಮನೆಗೆ ಹೇಗೋ ಬಸ್ಸಲ್ಲಿ ಆರಾಮಾಗಿ ಫ್ರೀಯಾಗಿತ್ತು ಅಂತ ಹೇಳ್ಬಿಟ್ಟು ನಿದ್ದೆ ಮಾಡ್ಕೊಂಡು ಒಂದು 2 ಅವರ್ಸ್ ಬಂದುಬಿಟ್ಟೆ ನಾನು. ಸೊ ಮನೆಗೆ ಬಂದ ಮೇಲೆ ವೆದರ್ ಹೇಗಿತ್ತು ಅಂದರೆ ಫುಲ್ಲು ಮಳೆ ಬಂದುಬಿಟ್ಟಿದೆ ನಮ್ಮೂರಲ್ಲಂತೂ. ಅಷ್ಟು ಚೆನ್ನಾಗಿತ್ತು ವೆದರು. ಇವಾಗ ಮನೆಗೆ ಬಂದ್ವಿ. ಇವತ್ತೇ ಸ್ವಲ್ಪ ಲೇಟಾಗಿದ್ದು. ಆಲ್ಮೋಸ್ಟ್ ಎಷ್ಟು ಗಂಟೆ, 7 ಗಂಟೆ ಆಗಿಬಿಟ್ಟಿದೆ ಇವತ್ತು. ಅಂದರೆ ಅಲ್ಲೆಲ್ಲ ರಿಮೂವ್ ಮಾಡಿ ಬಸ್ ಹತ್ತಿ ಬರೋದೇ ಲೇಟ್ ಆಗೋಯಿತು. ಆ್ಯಂಡ್ ಇವಾಗ ಸ್ವಲ್ಪ ಹೊತ್ತು ಫ್ರೆಶ್ ಅಪ್ ಎಲ್ಲ ಆಗಿ, ಇದೆಲ್ಲ ಕ್ರಿಂಪೆಲ್ಲ ಮಾಡಿದ್ರಲ್ಲ, ಸೊ ಇಲ್ಲೆಲ್ಲ ಬ್ಯಾಕ್ ಕೂಮೆಲ್ಲ ಮಾಡಿದ್ರಲ್ಲ, ಅದಿನ್ನೂ ತೆಗ್ದಿಲ್ಲ ನಾನು. ಸೊ ಆಯಿಲ್ ಚೆನ್ನಾಗಿ ಇವತ್ತು ಅಪ್ಲೈ ಮಾಡಿ ನಾಳೆ ಸ್ನಾನ ಮಾಡಿದ್ರೆ ಅದು ಹೋಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಹೊತ್ತು ಫ್ರೆಶ್ ಅಪ್ ಎಲ್ಲ ಆಗಿ ಆಮೇಲೆ ಸಿಗ್ತೀನಿ, ಕಂಟಿನ್ಯೂ ಮಾಡ್ತೀನಿ ಬನ್ನಿ. ಹಾಗೆ ರಾತ್ರಿ ಊಟಕ್ಕೆ ಅಡುಗೆ ಮಾಡ್ಕೊಳ್ತಾ ಇದ್ದೀನಿ. ಬೆಳಗ್ಗೆ ಸೋಯಾ ಚಂಕ್ಸ್ ಬಾತ್ ಮಾಡಿದ್ದೆ ಅಲ್ವಾ, ಅದು ಖಾಲಿಯಾಗಿತ್ತು. ಹಾಗಾಗಿ ಸ್ವಲ್ಪ ಫ್ರೈಡ್ ರೈಸ್ ಥರ ಏನಾದರೂ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ಕೊಳ್ಳೋಕ್ಕೆ ರೈಸ್ ಇಟ್ಟಿದ್ದೀನಿ. ಹಾಗೆ ಸ್ವಲ್ಪ ತರಕಾರಿ ಮತ್ತು ಟೊಮೊಟೊ ಎಲ್ಲ ತರೋದಕ್ಕೆ ಹೇಳಿದ್ದೆ ನಾನು ಪ್ರವೀಣ್ ಅವರಿಗೆ. ಹಾಗಾಗಿ ಅದನ್ನು ಕೂಡ ತೊಗೊಂಡು ಬಂದಿದ್ದರು. ಹಾಗೆ ಅದನ್ನೆಲ್ಲ ಜೋಡಿಸ್ಕೊಂಬಿಡೋಣ ಆನ್ ಟೈಮ್, ಎಲ್ಲ ಅದೇ ಕೆಲಸ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ರೈಸ್ ಇಟ್ಟು, ಹಾಗೆ ತರಕಾರಿಗಳ್ನು ಕೂಡ ಎಲ್ಲನೂ ಒಂದೊಂದೇ ಬಾಕ್ಸ್ ಇದೆ ಅಲ್ವಾ, ಆ ಬಾಕ್ಸ್ಗೆಲ್ಲನೂ ಹಾಕ್ತಾಯಿದ್ದೆ. ನನಗೆ ಅದನ್ನೆಲ್ಲ ವಾಶ್ ಮಾಡಿ ಎಲ್ಲ ಹಾಕೋದಕ್ಕಾಗಲಿಲ್ಲ. ನಾನು ಯಾವಾಗ ಅದನ್ನು ಯೂಸ್ ಮಾಡ್ತೀನಿ ಆವಾಗಲೇ ವಾಶ್ ಮಾಡಿ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸುಮ್ಮನಾದೆ. ಯಾಕಂದರೆ ಸಿಕ್ಕಾಪಟ್ಟೆ ತಲೆನೋವ್ತಾಯಿತ್ತು. ಎಲ್ಲ ಕೆಲಸ ಇವಾಗ ಕೆಲಸ ಮಾಡಿಲ್ಲ ಅಂದರೆ ಹಂಗೆ ಬಿಟ್ಬಿಟ್ರೆ ನೆಕ್ಸ್ಟ್ ಡೇನೂ ಅದು ಕ್ಯಾರಿ ಆಗುತ್ತೆ, ಜಾಸ್ತಿ ಆಗುತ್ತೆ ಕೆಲಸ, ನನಗೆ ಇದಾಗಿಬಿಡುತ್ತೆ. ಹಾಗಾಗಿ ಆದಷ್ಟು ಆವತ್ತಿನ ದಿನ ಏನೇನೆಲ್ಲ ಇರುತ್ತೆ ಆದಷ್ಟು ಆವಾಗಲೇ ಮುಗಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ಆವಾಗ ನನಗೆ ಟೈಮ್ ಸಿಗುತ್ತೆ ಬೇರೆ ಕೆಲಸ ಮಾಡೋದಕ್ಕಾಗಿರ್ಬೋದು, ಬೇರೆ ಏನಾದರೂ ಪ್ರಾಕ್ಟೀಸ್ ಮಾಡೋದಕ್ಕಾಗಿರ್ಬೋದು. ಹಾಗಾಗಿ ಇವತ್ತು ಬಂದಿದ್ದ ತಕ್ಷಣ ಸ್ವಲ್ಪ ಫ್ರೆಶ್ ಅಪ್ ಎಲ್ಲ ಹಾಕಿ ಅಡುಗೆಗೆ ನಿಂತ್ಕೊಂಡ್ಬಿಟ್ಟೆ. ಅಡುಗೆ ಎಲ್ಲ ಮಾಡಿ ಆಮೇಲೆ ಮೆಹಂದಿ ಪ್ರಾಕ್ಟೀಸ್ ಮಾಡೋಣ ಅಂತ ಹೇಳ್ಬಿಟ್ಟು ಸುಮ್ಮನಾದೆ. ಇವಾಗ ತರಕಾರಿಗಳ್ನೆಲ್ಲ ಜೋಡಿಸ್ಕೊತಾ ಇದ್ದೆ. ಹಾಗೆ ನನಗೆ ಮೆಹಂದಿ ಕ್ಲಾಸ್ ಡೀಟೇಲ್ಸ್ನ ಕೇಳ್ತಾಯಿದ್ರಿ. ನಂದು ಮೆಹಂದಿ ಕ್ಲಾಸ್ ಆಯಿತು, ನನಗೆ ಸರ್ಟಿಫಿಕೇಟ್ ಕೂಡ ಬಂತು. ಅವ್ರು ನಮಗೆ PDF ಮುಖಾಂತರ ಸರ್ಟಿಫಿಕೇಟ್ನ ಕಳಿಸ್ತಾರೆ. ಇವಾಗ August 1 ಅಂದರೆ August 1ನೇ ತಾರೀಕಿಂದ ಮೆಹಂದಿ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. ನಿಮಗೇನಾದರೂ ಬೇಕು ಅಂದರೆ ಅವರ ಒಂದು ಕಾಂಟ್ಯಾಕ್ಟ್ ನಂಬರು ಮತ್ತು ಇನ್ಸ್ಟಾಗ್ರಾಮ್ ಪೇಜು ಲಿಂಕು ನನ್ನ ಹತ್ರ ಇಲ್ಲ. ಹಾಗಾಗಿ ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ, ನೀವು ಡೈರೆಕ್ಟಾಗಿ ಕಾಲ್ ಮಾಡಿ ಬೇಕಾದ್ರೆ ಮೆಹಂದಿ ಕ್ಲಾಸಸ್ಗೆ ಜಾಯ್ನ್ ಆಗ್ಬೋದು. ನನ್ನ ಪ್ರಕಾರ ತುಂಬಾ ವರ್ತಬಲ್ ಅಂತಲೇ ಹೇಳ್ಬೋದು ಮೆಹಂದಿ ಕ್ಲಾಸು. ಆರಾಮಾಗಿ ಮನೆಯಲ್ಲೇ ಕೂತ್ಕೊಂಡು ಸ್ವಲ್ಪ ಬೇಸಿಕ್ ನಾಲೆಜ್ ಅನ್ನೋದು ನಿಮಗೆ ಸಿಕ್ಬಿಟ್ರೆ ಆರಾಮಾಗಿ ನೀವು ಮನೇಲಿ ದಿನಕ್ಕೆ ಒಂದೊಂದು ಡಿಸೈನ್ ಹ್ಯಾಂಡ್ ಮೇಲೆ, ಅಂದರೆ ಮಾಮೂಲಿ ಪೇಪರ್ ಮೇಲೆ ಪ್ರಾಕ್ಟೀಸ್ ಮಾಡ್ತಾ ಹೋದರೆ ನಿಮಗೆ ಡಿಸೈನ್ಸ್ ಅನ್ನೋದು ಆಟೋಮೆಟಿಕ್ಕಾಗಿ ಬಂದುಬಿಡುತ್ತೆ. ಹಾಗಾಗಿ ಸ್ವಲ್ಪ ಬೇಸಿಕ್ ಅನ್ನೋದು ನೀವು ಕಲ್ತ್ಕೊಳ್ಳಿ. ಆಮೇಲೆ ನೀವೇ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇಂಟ್ರೆಸ್ಟ್ ಬರ್ತಾ ಅಂದರೆ ಸ್ಟಾರ್ಟಿಂಗ್ ಮೆಹಂದಿ ಕ್ಲಾಸಲ್ಲಿ ಇಂಟ್ರೆಸ್ಟು ಒಂದು 2 ದಿವಸ ಇರುತ್ತೆ. ಆಮೇಲೆ ಹೋಗ್ತಾ ಅದನ್ನು ಕೂತ್ಕೊಂಡು ಅಷ್ಟೊತ್ತು ಹಾಕ್ಬೇಕಲ್ಲ, ಆವಾಗ ಬ್ಯಾಕ್ ಪೇಯ್ನ್ ಬರುತ್ತಲ್ಲ, ಅಯ್ಯೋ ಯಾರಪ್ಪ ಹಾಕೋದು ಅಂತ ಅನಿಸ್ಬಿಡುತ್ತೆ. ನೀವು ಆ ಥರ ಎಲ್ಲ ಇದು ಮಾಡೋಕ್ಕೆ ಹೋಗಬೇಡಿ. ಆದರೆ ಆ ಥರ ಅನಿಸುತ್ತೆ, ಯಾಕಂದರೆ ಸ್ಟಾರ್ಟಿಂಗ್ ಅಲ್ವಾ, ಹಾಗನ್ಸುತ್ತೆ. ಆಮೇಲೆ ಹೋಗ್ತಾ ಅದು ಕೂಡ ಸರಿ ಹೋಗಿ ನಿಮ್ಗೆ ಅದು ಕೈ ಅಡ್ಜಸ್ಟ್ ಆಗಿಬಿಟ್ರೆ, ಅಯ್ಯೋ ಇನ್ನೂ ಹಾಕೋಣ ಇರು, ಇವತ್ತು ಯಾವುದಾದ್ರೂ ಬೇರೆ ಥರ ಟ್ರೈ ಮಾಡೋಣ, ಗೂಗಲಲ್ಲಿ ಯಾವುದಾದ್ರು ಸರ್ಚ್ ಮಾಡಿ ಟ್ರೈ ಮಾಡೋಣ, ಈ ಥರ ಅನಿಸುತ್ತೆ. ನಾನು ಕೂಡ ಅಷ್ಟೇ. ಇವಾಗ ನಾವು ಕಲಿತು ಬಿಟ್ಬಿಡಬಾರ್ದು, ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು. ಅಟ್ಲೀಸ್ಟ್ ಸಿಂಪಲ್ ಡಿಸೈನ್ಸು, ಇವಾಗ ನಾನ್ ಬ್ರೈಡಲ್ ಡಿಸೈನ್ಸ್ಗಳು, ಇವಾಗ ಬೇಬಿ ಶವರ್ದು, ಈ ಥರದನ್ನೆಲ್ಲ ಕೆಲವೊಂದಿಷ್ಟು ಥೀಮ್ಗಳನ್ನ ಮೈಂಡಲ್ಲಿ ಇಟ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಹೋದರೆ ನಮಗೂ ಕೂಡ ಕೈ ಸೆಟ್ ಆಗುತ್ತೆ. ಹಾಗಾಗಿ ನಿಮಗೇನೋ ಇಂಟ್ರೆಸ್ಟ್ ಇದ್ದರೆ ಮೆಹಂದಿ ಕ್ಲಾಸ್ಗೂ ಕೂಡ August 1ನೇ ತಾರೀಕಿಂದ ಇದೆ, ನೀವೇನಾದರೂ ಜಾಯ್ನ್ ಆಗ್ಬೋದು. ಹಾಗೆ ತರಕಾರಿಗಳ್ನೆಲ್ಲ ಒಂದೊಂದೇ ನೀಟಾಗಿ ಜೋಡಿಸ್ಕೊತಾ ಇದ್ದೆ. ಈ ಕೆಲಸಗಳು ಏನಂದರೆ ಒಂದು ದಿವಸ ಕೆಲಸ ಇರುತ್ತೆ, ಒಂದು ದಿವಸ ಕೆಲಸ ಇರೋಲ್ಲ, ಫ್ರೀಯಾಗಿರ್ತೀವಿ. ಒಂದು ದಿವಸ ಬಂದರೆ ಎಲ್ಲ ಒಟ್ಟಿಗೆ ಕೆಲಸಗಳು ಬಂದುಬಿಡುತ್ತೆ.
ಈ ಥರ. ಆದರೂ ಏನೂ ಮಾಡೋಕ್ಕಾಗಲ್ಲ. RMCಗೆ ನಾನು ಹೋಗಬೇಕು ಅಂತ ಅಂದ್ಕೊಂಡೆ, ಆದರೆ ಕ್ಲಾಸ್ಗೆ ಹೋಗಬೇಕಲ್ಲ ಇವಾಗ, ಹಾಗಾಗಿ ಇನ್ನು ನೀವೇ ತೊಗೊಂಬಂದ್ಬಿಡಿ ಅಂತ ಹೇಳಿದ್ದೆ. ಆದಷ್ಟು ನಮಗೆ ಎಷ್ಟು ಬೇಕಾಗುತ್ತೆ, ಇವಾಗ ನಾವು ಇರೋದೇ ಇಬ್ಬರು, ಹಾಗಾಗಿ ಒಂದು ವಾರಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ತರಿಸಿದ್ದೆ. ಇನ್ನು ಹಬ್ಬ ಬೇರೆ ಹತ್ತತ್ರ ಬಂತು, ಎಲ್ಲನೂ ಕ್ಲೀನ್ ಮಾಡಬೇಕು, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೇರೆ, ಹಾಗಾಗಿ ಎಷ್ಟು ಬೇಕೋ ಅಷ್ಟೇ. ಹಾಗೆ ನನಗೊಬ್ರು ಕೇಳಿದರು, ನೀವು ವರಮಹಾಲಕ್ಷ್ಮಿ ಹಬ್ಬ ಮಾಡ್ತೀರಾ ಅಂತ. ಹೌದು, ನಾನು ಕೂಡ ವರಮಹಾಲಕ್ಷ್ಮಿ ಹಬ್ಬ ಮಾಡ್ತೀನಿ. ನೀವು ನನ್ನ ಒಂದು ಸ್ಟಾರ್ಟಿಂಗಲ್ಲಿ ನಾನು ವರಮಹಾಲಕ್ಷ್ಮಿ ಹಬ್ಬದಿಂದನೇ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದು ಅಂತಲೇ ಹೇಳ್ಬೋದು. ಸೀರೆ ಉಡ್ಸೋದು, ಆಮೇಲೆ ನಮ್ಮ ಮನೇಲಿ ನಾವು ಯಾವ ಥರ ವರಮಹಾಲಕ್ಷ್ಮಿ ಹಬ್ಬ ಮಾಡಿದ್ವಿ, ನಂಗೆ ಅಷ್ಟು ಯಾವ ಥರ ವೀಡಿಯೋ ಮಾಡಬೇಕು ಅನ್ನೋದು ಗೊತ್ತಿರಲಿಲ್ಲ ಆವಾಗ. ಆದಷ್ಟು ಎಷ್ಟಾಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡಿ ನಾನು ವೀಡಿಯೋಸನ್ನು ಹಾಕಿದ್ದೆ. ಅದನ್ನು ಕೂಡ ನೀವು ಬೇಕಾದ್ರೆ ನನ್ನ ಹಳೆ ವೀಡಿಯೋಸಲ್ಲಿ ಚೆಕ್ ಮಾಡ್ಬೋದು. ಆ್ಯಂಡ್ ಈ ಸತಿನೂ ಅಷ್ಟೇ, ಯಾವ ಥರ ಎಲ್ಲ ವರಮಹಾಲಕ್ಷ್ಮಿ ಹಬ್ಬನ ನಾನು ಮಾಡ್ತೀನಿ, ಹೇಗೆಲ್ಲ ಇರುತ್ತೆ ಅನ್ನೋದನ್ನ ಕೂಡ ಕಂಪ್ಲೀಟಾಗಿ ಒಂದು ದಿವಸನೂ ಮಿಸ್ ಮಾಡದೆ ನಾನು ವ್ಲಾಗ್ಗಳನ್ನ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆದರೆ ಇವಾಗಲೇ ನಾನು ಯಾವುದಕ್ಕೂ ಕೂಡ ಅರ್ಜೆಂಟಾಗಿ ಮುಂದೆ ಹೋಗಲಿಲ್ಲ. ಯಾಕೆ ಅಂದರೆ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ತುಂಬ ನೀಟಾಗಿ ಮನೆ ಶುದ್ಧವಾಗಿ ಇಟ್ಕೊಂಡು ಹಬ್ಬಗಳನ್ನ ಮಾಡಬೇಕು. ಆ ಹಬ್ಬನ ನಾನು ತುಂಬ ನಂಬಿರೋ ಅಂಥ ಒಂದು ಲಕ್ಷ್ಮಿ ಹಬ್ಬನ ನನಗೆ ಆ ಥರನೇ ಮಾಡಬೇಕು ಅಂತ ಆಲ್ಮೋಸ್ಟ್ ಎಲ್ಲರೂ ಹಾಗೆ ಮಾಡ್ತಾರೆ. ನೀಟಾಗಿ ಮನೆಯೆಲ್ಲ ಒಂದು ಕಡೆಯಿಂದ ಡೀಪ್ ಕ್ಲೀನ್ ಮಾಡಿ ಹಬ್ಬಕ್ಕೆ ಒಂದೊಂದೇ ರೆಡಿ ಮಾಡಿಕೊಂಡು ಆ ಥರ ಮಾಡ್ತಾರೆ ಅಲ್ವಾ, ಹಾಗಾಗಿ ನಾನು ಅಷ್ಟೇ. ಇವಾಗ ಸದ್ಯಕ್ಕೆ ನಮ್ಮದು ಹೆಣ್ಮಕ್ಳದ್ದು ಏನಿದೆ ಅಲ್ಲ ಮಂತ್ಲಿ ಸೈಕಲ್, ಅದೆಲ್ಲ ನಂದು ಕಂಪ್ಲೀಟ್ ಆದಮೇಲೆ ನಾನು ಮನೆಯೆಲ್ಲ ಕ್ಲೀನ್ ಮಾಡೋಣ, ಆಮೇಲೆ ಒಂದೊಂದೇ ಸೀರೆ ತರೋದಾಗಿರ್ಬೋದು, ಏನೇನು ಮಾಡಬೇಕು ಅದನ್ನು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಆ ವ್ಲಾಗ್ಸ್ ಕೂಡ ಬರುತ್ತೆ ನಿಮಗೆ. ನಾನು ಕೂಡ ಹಬ್ಬ ಮಾಡ್ತೀನಿ. ನೀವು ಯಾರ್ಯಾರೆಲ್ಲ ವರಮಹಾಲಕ್ಷ್ಮಿ ಹಬ್ಬ ಮಾಡ್ತೀರಾ, ಆಲ್ರೆಡಿ ಪ್ರಿಪ್ರೇಷನ್ ಮಾಡ್ತಾಯಿದ್ದೀರಾ, ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ಹಾಗೆ ನೈಟ್ ಊಟಕ್ಕೆ ನಾನು ಫ್ರೈಡ್ ರೈಸ್ನ ಮಾಡ್ಕೊಂಡಿದ್ದೆ. ಇಬ್ಬರು ಊಟ ಮಾಡಿ ನಾನು ಸ್ವಲ್ಪ ಹೊತ್ತು ಮೆಹಂದಿ ಪ್ರಾಕ್ಟೀಸ್ ಮಾಡಿ ಆನಂತರ ಮಲ್ಕೊಂಡ್ವಿ. ಹೀಗಿತ್ತು ಇವತ್ತಿನ ಒಂದು ಪುಟ್ಟ ವ್ಲಾಗ್. ನಿಮಗೇನಾದರೂ ಇಷ್ಟ ಆಗಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಮರಿದಂಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ. ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್.